ಸಿದ್ದರಾಮಯ್ಯನವರಿಗೆ ಸ್ವಪಕ್ಷೀಯರ ಅಸಮಾಧಾನ ನುಂಗಲಾರದ ತುತ್ತಾಗಿದೆ. ಸಚಿವರ 7 ಸುತ್ತಿನ ಕೋಟೆಯನ್ನ ಸದ್ಯ ಭೇದಿಸಬೇಕಾಗಿದೆ. ಸಚಿವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಈ ವಿಷಯವಾಗಿ ಡಿಸಿಎಂ ಮೌನಕ್ಕೆ ಶರಣಾಗಿದ್ದಾರೆ. ಸಿಎಂ ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಯಾಕೆ ಹೀಗೆ? ಆರಂಭದಲ್ಲೂ ಕೂಡ ಈ ರೀತಿಯ ಮಾತು ಕೇಳಿಬಂದಿತ್ತು, ಆದ್ರೆ ಈಗ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಸ್ವಪಕ್ಷೀಯರ ಅಸಮಾಧಾನ. ಸರ್ಕಾರದ ಕೆಲ ಸಚಿವರ ಸುತ್ತ 7 ಸುತ್ತಿನ ಕೋಟೆ ಇದೆಯಾ? ಸ್ವಪಕ್ಷದ ಶಾಸಕರು ಸಿಡಿದೇಳಲು ಕಾರಣವಾದ್ರು ಏನ್ ಹಾಗಾದ್ರೆ? ಕಾಂಗ್ರೆಸ್ ಶಾಸಕರ ಕೈಗೆ ಸಿಕ್ತಿಲ್ವಾ ಕೆಲ ಸಚಿವರನ್ನ ಭೇಟಿ ಆಗಲು ಸಮಯ ಕೇಳಿದ್ರೆ ಟೈಮ್ ಕೊಡ್ತಾ ಇಲ್ಲ, ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕ್ಷೇತ್ರ ಹಾಗೂ ಶಾಸಕರ ಸಮಸ್ಯೆಯನ್ನೂ ಕೂಡ ಆಲಿಸ್ತಾ ಇಲ್ಲ. ಹಾಗಾಗಿ ನೆತ್ತಿಗೇರಿದ ಶಾಸಕರ ಕೋಪಾತಾಪ. ಕೆಲ ಸಚಿವರ ಮೇಲೆ ಶಾಸಕರು ಕೆಂಡಾಮಂಡಲರಾಗಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಕೆಲಸ ಆಗತ್ತೆ, ನಮ್ಮ ಕ್ಷೇತ್ರಕ್ಕೇನೋ ಕೆಲಸ ಆಗತ್ತೆ ಅಂತ ನಾವು ಭಾವಿಸ್ತೀವಿ. ಆದರೆ ಆ ಇಲಾಖೆಯ ಸಚಿವರುಗಳು ಸಂಪರ್ಕಕ್ಕೆ ಅವಕಾಶವನ್ನ ಕೇಳಿದ್ರು ಕೂಡ ನಮಗೆ ಸಂಪರ್ಕಕ್ಕೆ ಸಾಧ್ಯವಾಗ್ತಾ ಇಲ್ಲ, ಚರ್ಚೆಗೆ ಅವಕಾಶ ಆಗ್ತಿಲ್ಲ. ಹೀಗಿದ್ದಾಗ ಸಚಿವರು ಯಾಕೆ ಬೇಕು? ನಮ್ಮ ಕ್ಷೇತ್ರಗಳಿಗೆ ಸ್ಪಂದಿಸದೇ ಇರುವಂತಹ ಸಚಿವರ ವಿರುದ್ಧ ನಮ್ಮ ಅಸಮಾಧಾನ ಅಂತ BR ಪಾಟೀಲ್ರಿಂದ ಆರಂಭವಾಗಿ ಈಗ ಮುಂದುವರೆದಂತೆ ರಾಜು ಕಾಗೆ ಅವರು ಕೂಡ ಈ ವಿಷಯವಾಗಿ ಆರೋಪಿಸ್ತಾ ಇದ್ದಾರೆ. ಮೇಲಿಂದ ಮೇಲೆ ಆರೋಪ ಬರ್ತಾ ಇರೋದ್ರಿಂದಾಗಿ ಇದನ್ನ ಮುಖ್ಯಮಂತ್ರಿಗಳು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಸರ್ಕಾರಕ್ಕೆ ಕೈ ಶಾಸಕರ ಬಿಸಿ ಯಾಕೆ? ಹಾಗಾದ್ರೆ ಮೊದಲ 1.5 ವರ್ಷ ಗ್ಯಾರಂಟಿ ಯೋಜನೆಗಳತ್ತ ಗಮನ ಹರಿಸಿದ್ರು. ಸೊ ಅದರಲ್ಲೇ ಮುಳುಗಿ ಹೋಗಿದ್ರು. ಸರ್ಕಾರದ ಬೊಕ್ಕಸದಿಂದ ಅನುದಾನ ಒದಗಿಸಲು ಸರ್ಕಸ್ ಅನ್ನ ಮಾಡಲಾಗಿತ್ತು. ಸರ್ಕಾರ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅನುದಾನ ಕೊಡೋ ವಿಷಯದಲ್ಲಿ ಬಹಳಷ್ಟು ತಿಣುಕಾಡಿತ್ತು. ಆಡಳಿತ ಪಕ್ಷದ ಶಾಸಕರುಗಳ ಕ್ಷೇತ್ರಗಳಿಗೂ ಕೂಡ ಅನುದಾನ ಕೊರತೆ ಎಂಬ ಆರಂಭದ ಮಾತುಗಳು ಕೇಳಿಬಂದಿತ್ತು. ಹೊಸ ಯೋಜನೆಗಳು, ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲು ದೊರೆಯದ ಮಂಜೂರಾತಿ, ಯಾವ ಹೊಸ ಕೆಲಸಗಳು ಕೂಡ ಆಗ್ತಿಲ್ಲ. ಈಗ ಕನಿಷ್ಠ 70ರಿಂದ 80 ಕೋಟಿ ಅನುದಾನ ಕೊಡುವ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಆದರೆ ಅದು ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೆಲ ಶಾಸಕರದ್ದು. ಈಗ ಮಂಜೂರಾತಿ ಆಗಿರುವ ಯೋಜನೆಗಳಿಗೂ ಕೂಡ ಕಮಿಷನ್ ಕಾಟದ ಆರೋಪವನ್ನ ಬೇರೆ ಯಾರೂ ಅಲ್ಲ, ಸ್ವತಃ ಕಾಂಗ್ರೆಸ್ ಶಾಸಕರೇ ಮಾಡ್ತಾ ಇದ್ದಾರೆ. ಶಾಸಕರ ಜೊತೆ ಸಚಿವರ ನಡವಳಿಕೆ ಸರಿ ಇಲ್ಲ ಎಂಬ ಆರೋಪವೂ ಕೂಡ ಇದೆ. ಸಮನ್ವಯತೆಯ ಕೊರತೆ ಆಗಾಗ್ಗೆ ಎದ್ದು ಬರ್ತಾ ಇದೆ. ಹಾಗಾಗಿ ಶಾಸಕರುಗಳಲ್ಲಿ ಹೆಚ್ಚಾದ ಅಸಹನೆ, ಬಹಿರಂಗವಾಗಿಯೇ ಸ್ಫೋಟವಾಗ್ತಾ ಇದೆ ತಮ್ಮ ಕೋಪ ತಾಪ. ಇದು ಸ್ವಪಕ್ಷದಿಂದಲೇ ಕೇಳಿ ಬರ್ತಿರೋದು. ಯಾರೋ ಹೇಳಿದ್ರೆ ಅದು ರಾಜಕೀಯ ಉದ್ದೇಶ, ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಸುಗಮವಾಗ ಆಗ್ತಾ ಇದೆಯಲ್ಲ, ಹಾಗಾಗಿ ಚಡಪಡಿಕೆ ಅಂತೆಲ್ಲ ಹೇಳಬಹುದಿತ್ತು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, BR ಪಾಟೀಲ್ ಹೇಳಿದಾರಲ್ಲ, ಅದು ಆಪುಂಗತೆ ನಮ್ದು ಪರಿಸ್ಥಿತಿ ಆಗಿದೆ. BR ಪಾಟೀಲ್ ಹೇಳಿದಾರಲ್ಲ, ಏನೇ ಇವತ್ತು ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ ಅದನ್ನ. ರಾಜು ಕಾಗೆ ಅವರು BR ಪಾಟೀಲ್ಗೆ ಮಾತಿದ್ದನ್ನ ನನ್ನ 2.5 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ರೆ ಇದನ್ನ ತಗೋರಿ, ಸೀರಿಯಸ್ ಐತಿದಾವ ಇಲ್ಲಿವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊಂಡು, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡು, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನನಗೆ ಇವ್ರಿಗೆ ಕೇಳಿ, ನಾನು ವಾಲಿ ಅವರಿಗೆ 25 ಕೊಟ್ಟಿದ್ದೇವ್ರಿಗೆ, ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಿಕ್ಕ? ಎಲ್ಲ ವ್ಯವಸ್ಥೆ ಅನ್ನೋದೆಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ಕಾಂಗ್ರೆಸ್ ಪಾಳ್ಯದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಸಚಿವರು ಅಷ್ಟೊಂದು ಬ್ಯುಸಿ ಇದ್ದಾರಾ? ಸ್ವಪಕ್ಷೀಯ ಶಾಸಕರನ್ನೇ ಭೇಟಿ ಮಾಡಲಾರ್ದಷ್ಟು? ದಿವ್ಯ, ಪ್ರಮುಖವಾಗಿರ್ತಕ್ಕಂಥದ್ದು 4-5 ಕಾರಣಗಳನ್ನು ಈ ಒಂದು ಶಾಸಕರ ಅಸಹನೆ ವಿಚಾರದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮೊದಲ 2 ವರ್ಷ ಗ್ಯಾರಂಟಿಗಳ ಕಡೆಗಳೇ ಜಾಸ್ತಿ ಗಮನ ಕೊಟ್ಟಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುದಾನದ ವಿಚಾರದಲ್ಲಿ ಕೂಡ ಹಿಂದೇಟನ್ನು ಹಾಕಿತ್ತು. ಸಮರ್ಪಕವಾಗಿ ಕಾಂಗ್ರೆಸ್ನ ಶಾಸಕರುಗಳ ಕ್ಷೇತ್ರಗಳಿಗೆ ಅನುದಾನವನ್ನು ಕೂಡ ಕೊಟ್ಟಿರಲಿಲ್ಲ. ಯಾಕೆಂದರೆ ಬಹುಶಃ ಎಲ್ಲ ಸರ್ಕಾರಗಳಿಗೂ ಕೂಡ ಒಂದು ರೀತಿಯಲ್ಲಿ 6 ತಿಂಗಳು ಹನಿಮೂನ್ ಪೀರಿಯಡ್ ಮತ್ತು ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ.
ಆದರೆ ಕಾಂಗ್ರೆಸ್ನ ಸರ್ಕಾರಕ್ಕೆ ಅನುದಾನದ ವಿಚಾರದಲ್ಲಿ ಮತ್ತು ಶಾಸಕರಿಗೆ ಹೊಸ ಯೋಜನೆಗಳು ಕಾಮಗಾರಿಗಳನ್ನು ಎತ್ಕೊಳ್ಳೋ ವಿಚಾರದಲ್ಲಿ 7 ವರ್ಷದ ತನಕವೂ ಕೂಡ ಸಮರ್ಪಕವಾಗಿ ಅನುದಾನ ಸಿಕ್ಕಿರಲಿಲ್ಲ. ಆದರೆ ಕಳೆದ ಬಜೆಟ್ನಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಗ್ಯಾರಂಟಿಯಿಂದ ಹೊರತಾಗಿರ್ತಕ್ಕಂಥ ಯೋಜನೆಗಳನ್ನು ನಾವು ಕೊಡ್ತೇವೆ, ಶಾಸಕರ ಕ್ಷೇತ್ರಗಳು ಕೂಡ ಹೆಚ್ಚಿನ ಅನುದಾನವನ್ನು ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಹೇಳಿದ್ರು 70ರಿಂದ ಒಂದು ರೀತಿ 90 ಕೋಟಿಯಷ್ಟು ನಿಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೂಡ ಹಂಚಿಕೆ ಮಾಡ್ತೇವೆ ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಕಂತಿನ ರೂಪದಲ್ಲಿ ಒಂದು ರೀತಿಯಲ್ಲಿ ಆ ಬೇರೆ ಬೇರೆ ಇಲಾಖೆಗಳಿಂದ ಕೂಡ ಅನುದಾನ ಹಂಚಿಕೆ ಆಗಿತ್ತು. ಆದರೆ ಮಂಜೂರಾತಿಯ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ರಿಲೀಸ್ ಮಾಡಬೇಕಾದ್ರೆ ವರ್ಕ್ ಆರ್ಡರ್ನ ಕೊಡುವಂಥ ವಿಚಾರದಲ್ಲಿ ಸಚಿವರ ಮಟ್ಟದಲ್ಲಿ ಸರಿಯಾಗಿ ಕೋಆರ್ಡಿನೇಷನ್ ಆಗ್ತಾ ಇಲ್ಲ ಅನ್ನೋದೇ ಬಹುದೊಡ್ಡ ಆರೋಪ. ಜೊತೆಗೆ ಹೊಸ ಯೋಜನೆಗಳನ್ನು ಕೂಡ ತಲುಪಿಸುವಂಥ ವಿಚಾರದಲ್ಲೂ ಕೂಡ ಅಂದರೆ ಸಚಿವರುಗಳ ಬೇರೆ ಬೇರೆ ಇರ್ತಕ್ಕಂಥ ಆಪ್ತರಾಗಿರ್ಬೋದು, ಅವ್ರು ಯಾರೂ ಕೂಡ ಸಚಿವರ ಜೊತೆ ಸಮನ್ವಯದಿಂದ ಸಾಧಿಸೋಕ್ಕೆ ಬಿಡ್ತಾ ಇಲ್ಲ ಅನ್ನೋ ಆರೋಪವೂ ಕೂಡ ಇದೆ. ಒಂದು ಕಡೆ ಅನುದಾನ ಬಂದಿರತಕ್ಕಂಥದ್ದೇ ಲೇಟು, ಜೊತೆಗೆ ಯೋಜನೆಗಳು ಕೂಡ ಬಂದಿರತಕ್ಕಂಥದ್ದೇ ಲೇಟು. ಇಂಥ ಸಂದರ್ಭದಲ್ಲಿ ವರ್ಕ್ ಆರ್ಡರ್ನ ಕೊಡೋದಕ್ಕೂ ಕೂಡ ನಾವು ಕಾಸು ಕೊಡಬೇಕು. ನಾವು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಇಂಥ ಸನ್ನಿವೇಶ ನಮ್ಗೆ ಏಕೆ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. BR ಪಾಟೀಲ್ ಆಯಿತು, ರಾಜು ಕಾಗೆ ಆಯಿತು, ಈಗ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ರಾಜೀನಾಮೆಯನ್ನು ಕೂಡ ಕೊಟ್ಬಿಡಿ ಅಂತಲೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಶಾಸಕರ ಅಸಮಾಧಾನ ಏನಿದೆ ಇದು ದೊಡ್ಡ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಬೆಳೀತಾ ಇದೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಅಸಮಾಧಾನಿತ ಶಾಸಕರನ್ನ ಕರೆದು ನಿಮ್ಮ ಸಮಸ್ಯೆಗಳು ಏನು, ಮತ್ತೆ ಈ ಒಂದು ಕಮಿಷನ್ ವಿಚಾರ ಮತ್ತೆ ಲಂಚಗೊಳಿತನ ವಿಚಾರದಲ್ಲೂ ಕೂಡ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. 40% ಕಮಿಷನ್ ಆರೋಪದ ಅಡಿಯಲ್ಲಿ ಎಲ್ಲೋ ಒಂದು ಕಡೆ BJP ವಿರುದ್ಧ ಕ್ಯಾಂಪೇನ್ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ನ ಸರ್ಕಾರ ಈಗ ತಮ್ಮದೇ ಶಾಸಕರುಗಳಿಂದ ಒಂದು ರೀತಿಯಲ್ಲಿ ಕಮಿಷನ್ ಆರೋಪವನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಇದು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ತಲೆನೋವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೆ ಕಾದ್ ನೋಡಬೇಕು. ದಿವ್ಯಾ, ರವೀಶ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.